ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರದೀಪ್ ಪುಷ್ಪರಾಣವರು ತುಂಬ ಒಳ್ಳೆಯ ವ್ಯಕ್ತಿ. ಯಾಕಂದರೆ ನಾವು 5 ವರ್ಷ ಹಿಂದೆ ನೋಡಿದ್ದೀವಿ ಅವ್ರನ್ನ. ಜನರನ್ನ ಕೆಡಿಸೋರಲ್ಲ ಅವರು. ಜನರಿಗೆ ಏನೋ ಒಂದು ಅನುಕೂಲ ಮಾಡೋಣ ಅಂತ ಬಂದಿದ್ದಾರೆ. ಅವರಿಗೆ ನಾವೆಲ್ಲ ತುಂಬ ಸಾಥ್ ಕೊಡ್ತೀವಿ, ಇಲ್ಲ ಅಂತ ಹೇಳಿಲ್ಲ. ಅವ್ರಿಗೆ ಈ ಸತಿ ಬೆಂಬಲ ಅಂತ ನಾವೆಲ್ಲ ಕೊಡ್ತಾ ಇದ್ದೀವಿ. ಎಲ್ಲರನ್ನೂ ಮಾತಾಡ್ಕೊಂಡಿದ್ದೀವಿ. ನಾವು ಒಬ್ಬ ಕಾರ್ಮಿಕ ಘಟಕ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಎಲ್ಲ ಸಂಘಟನೆಗೆಲ್ಲ ಹೇಳಿದ್ದೀವಿ. ಅವೆಲ್ಲ ಮಾತಾಡಿಕೊಂಡು ಪ್ರದೀಪ್ ಪುಷ್ಪರವರಿಗೆ ಈ ಬಾರಿ ಅವರಿಗೆ ನಾವು ಚುನಾವಣೆ ಎಲ್ಲ ತುಂಬ ಸಪೋರ್ಟ್ ಮಾಡಬೇಕಂತ ನಾವು ಹೇಳ್ತಾ ಇದ್ದೀವಿ ಸರ್. ಅದ್ರ ಬಗ್ಗೆ ಎಲ್ಲ ಸರ್, ಈಗ ಬಲ ಸಂಘದಂತಂದರೆ ಅವರು ವ್ಯಕ್ತಿತ್ವ ಅದು. ಯಾಕಂತಂದರೆ ಅವ್ರು ಹೇಳ್ಬೋದು, ನವೀನ್ ಕಿರಣ್ ಅವರು ಹೇಳ್ಬೋದು ನಾವು ಬಲ ಸಂಘ ಇದ್ದೀವಿ, ಅವ್ರಿಗೆ ಓಟ್ ಸಾಕಾಗಲ್ಲ ಅಂತ. ಅದು ಯಾರು ನಿಲ್ಸೋಕ್ಕಾಗೋದಿಲ್ಲ. ಯಾಕಂತಂದರೆ ಯಾರು ಅವ್ರ ವ್ಯಕ್ತಿತ್ವ ಅವರು ಆಗ್ತಾರೆ. ಯಾರು ಬಿಡೋದಿಲ್ಲ, ಅವ್ರ ಸಮುದಾಯವನ್ನು ಯಾರು ಬಿಡೋದಿಲ್ಲ. ಅವ್ರು ಎಷ್ಟೇ ತಡೆದರೂ ಕೂಡ ಪ್ರದೀಪ್ ಪುಷ್ಪರ್ ಅವರಿಗೆ ಬೆಂಬಲವನ್ನು ಕೊಡ್ತಾರೆ 100%. ಬೆಂಬಲ ಸಂಘ ಎಷ್ಟು ಜನ ಇದ್ದಾರೋ ಎಲ್ಲರೂ ಬೆಂಬಲ ಕೊಡ್ತಾರೆ ಪ್ರದೀಪ್ ಪುಷ್ಪರ್ ಅವರಿಗೆ. ಇನ್ನೊಂದು ಅವ್ರು ಮಾತಾಡೋದು ತಪ್ಪು, 100% ಅದು ತಪ್ಪು. ತಾಯಿ ತಂದೆ ಅವರು ಅವ್ರ ಮಾತು, ಅವ್ರ ತಂದೆ ಹೆಂಗೆ ಸತ್ರು, ಅವ್ರ ತಾಯಿ ಹೆಂಗೆ ಸತ್ರು, ಅವ್ರು ತೆಗಿಯೋದು ತಪ್ಪು 100%. ಯಾಕಂದರೆ 5 ವರ್ಷ ಹಿಂದೆ ನವೀನ್ ಕಿರಣ್ ಅವ್ರಿಗೋಸ್ಕರ ಇವರು ಪ್ರದೀಪ್ ಪುಷ್ಪರ್ ಪ್ರಾಣನ ಅಡ್ಡ ಇಟ್ಟರು. ಅವಾಗ ತೆಗಿಲಿಲ್ಲ. ಇವತ್ತು ಅವ್ರು ಚುನಾವಣೆ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿ ಎಲ್ಲ ರಾಜಕೀಯ ಮಾಡಲಿ, ಅವ್ರು ಮಾಡೋ ರಾಜಕೀಯ ಅವ್ರು ಮಾಡಲಿ. ತಂದೆ ತಾಯಿ ಹೆಸರದ್ದು ಯಾಕೆ ತೆಗಿತೀರ ಪಾಪ? ಅವ್ರಿಗೆ ಯಾಕೆ ತೆಗಿಬೇಕು? ನವೀನ್ ಕಿರಣ್ ಅವರಿಗೆ 5 ವರ್ಷ ಹಿಂದೆ ಪ್ರಾಣನೇ ಒತ್ತಿಟ್ರು. 22 ಕೇಸ್ ಹಾಕ್ಕೊಂಡ್ರು, 22 ಕೇಸ್ ಹಾಕ್ಕೊಂಡಿದ್ರು ಅವ್ರ ಮೇಲೆ. ಆದರೂ ಸಹ ಅವು ನಿಮಗೋಸ್ಕರ ಓಡಾಡಿದ್ರು. ಇವತ್ತು ಅವ್ರ ಮೇಲೆ ನೀವು ಇದ್ರು ಹೇಳ್ತಾ ಇದ್ದೀರ. ಅಲ್ಲ ಈಗ 5 ವರ್ಷ ಹಿಂದೆ ಅವ್ರಿಗೋಸ್ಕರನೇ ಪ್ರಾಣನ ಒತ್ತಿಟ್ರು ಅವರು. ಯಾರೋ ಪ್ರದೀಪ್ ಪುಷ್ಪರ್ ಅವರು. ನಮಗೆಲ್ಲ ಗೊತ್ತು. ನಾವು ನವೀನ್ ಕಿರಣ್ ಅವ್ರಿಗೆ ಸಪೋರ್ಟ್ ಮಾಡಿದ್ದು 5 ವರ್ಷ ಹಿಂದೆ. ಬಣ್ಣ ಕಾಂಗ್ರೆಸ್ ನಾವು ಸಪೋರ್ಟ್ ಮಾಡಿದ್ದೀವಿ, ಪ್ರದೀಪ್ ಅವರು ಮಾಡಿದ್ದಾರೆ. ಪ್ರಾಣನ ಒತ್ತಿಟ್ಟಿದ್ರಲ್ಲ ಅವರು, ಅವ್ರಿಗೋಸ್ಕರನೇ. ಇವತ್ತು ಯಾಕೆ ಪ್ರದೀಪ್ ಪುಷ್ಪರ್ ಅವ್ರ ಮೇಲೆ ಇದು ಮಾಡೋದವರು ನವೀನ್ ಕಿರಣ್? ತಪ್ಪದು ಯಾರಾದ್ರೇನು ಅವ್ರಿಗೆ ಸರ್ಕಾರ ಇದೀಗ ಅವರು ಎಲೆಕ್ಷನ್ ಅವ್ರಿಗೆ ಏನಿದ್ರೆ ಅದು ಮಾತಾಡ್ಕೊಳ್ಳಿ. ಅವ್ರಿಗೆ ಎಲೆಕ್ಷನ್ ಬಗ್ಗೆ ಅವರು ಎಷ್ಟೊಂದು ವೋಟರ್ಸ್ ಇದ್ದಾರೋ ಅವ್ರ ಹತ್ರ ಹೋಗಿ ಓಟ್ ಕೇಳ್ಕೊಳ್ಳಿ. ಓಟ್ ಕೇಳೋದು ಕಾಮನ್ನು, ಎಲ್ಲರೂ ಓಟ್ ಕೇಳ್ಬೋದು. ಅದು ಜನ ತೀರ್ಮಾನ ಮಾಡ್ತಾರೆ, ಇವ್ರು ತೀರ್ಮಾನ ಮಾಡೋದಲ್ಲ, ಜನ ತೀರ್ಮಾನ ಮಾಡ್ತಾರೆ ಅಷ್ಟೇ. ಅದು ದುಡ್ಡು ಅನ್ನೋದು ತಪ್ಪು. ಯಾಕಂತಂದರೆ ಜನರಿಗೆ ಎಲ್ಲ ಅರ್ಥ ಆಗ್ಬಿಟ್ಟಿದೆ. BJP ಸರ್ಕಾರ ಬಂದರೆ 10 kg ಅಕ್ಕಿ ಕೊಡ್ತಾಯಿದ್ರು, ಈಗ 4 kg ಕೊಡ್ತಾಯಿದ್ದಾರೆ. ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. 450 ರೂಪಾಯಿ ಸಿಲಿಂಡ್ರ್ ಇತ್ತು, 1250 ರೂಪಾಯಿ ಆಗಿದೆ ಸಿಲಿಂಡ್ರು. ಇವತ್ತಿನ ಬೆಲೆ. ಎಣ್ಣೆ ಬೆಳೆ ಜಾಸ್ತಿ ಆಗಿದೆ, ಕಾಳ್ದು ಬೆಳೆ ಜಾಸ್ತಿ ಆಗಿದೆ, ಎಲ್ಲ ರೇಟ್ಗಳಾಗಿದೆ. ಪೆಟ್ರೋಲು ರೇಟ್ ಜಾಸ್ತಿ ಆಗಿದೆ. ಜನರಿಗೆಲ್ಲ ಗೊತ್ತು. ಈ ಸತಿ ಅಂತೂ ಕಾಂಗ್ರೆಸ್ ಅವರೆಲ್ಲ ಸೇರಿ ಜನಗೆಲ್ಲ ಸೇರಿಕೊಂಡು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾರೆ 100%. ಈ ಸತಿ ಅವರಿಗೆ ಪಾಠ ಕಳಿಸ್ತಾರೆ. BJP ಅವ್ರಿಗಂತೂ ಪಕ್ಕ ಪಾಠ ಕಳಿಸ್ತಾರೆ ಈ ಬಾರಿ. ಓಕೆ, ಥ್ಯಾಂಕ್ ಯು. ರಾಜಕೀಯದ ಬಗ್ಗೆ ಈಗ ಕಾಂಗ್ರೆಸ್ಗೆ ಒಲವು ಭಾಳ ಇದೆ. ಹಿಂದೆ ಎಲ್ಲ BJP ಎಲ್ಲ ನೋಡಿದ್ದಾರೆ. ಈಗ BJP 3-4 ವರ್ಷದಿಂದ ಏನು ಮಾಡಿದ್ದಾರೆ ಅಂತ ಜನಕ್ಕೆ ಭಾಳಷ್ಟು ಅರಿವಾಗಿದೆ. ಈ ಬೆಲೆ ಏರಿಕೆ ಇದೆಲ್ಲನೂ. ಅದರಿಂದ ಈ ಸಾರಿ ಜನ ಭಾಳಷ್ಟು ಕಾಂಗ್ರೆಸ್ಗೆ ಒಲವು ಕೊಡ್ತಾ ಇದ್ದಾರೆ. ಮಾತುಗಾರನು ಚುನಾವಣೆ ಬಂದಾಗ ಮಾತುಗಾರನೂ ಬೇಕು. ಚುನಾವಣೆ ಆದಮೇಲೆ ಅವ್ರ ಕೆಲಸನ ಅವ್ರು ಮಾಡ್ತಾರೆ. ಬರೀ ನಾವು ಕೆಲಸಗಾರ ಅಂತಂದರೆ ಏನು ಬುದ್ಧಿ ಎತ್ಕೊಂಡು ಅಗೆಯುವಂಥದ್ದೇನಲ್ಲ ಇದು. ಈಗ ಮಾತಿದ್ರೆ ಮಾತ್ರ ಚುನಾವಣೆ ಆಗ್ತದೆ ಹೊರತು ಬರೀ ಸುಮ್ಮನೆ ಇದ್ದರೆ ಚುನಾವಣೆ ಆಗೋದಿಲ್ಲ. ಅದು ಈಗ ಅವ್ರೇನು ಮಾತಾಡ್ದಿರ ಚುನಾವಣೆ ಮಾಡೋದಿಲ್ಲ. ಅವರು ಮಾತಾಡಿದಾಗ ಇನ್ನು ಇವರು ರಾಜಕೀಯವಾಗಿ ಅದನ್ನು ಅವರೊಬ್ಬ ಕ್ಯಾಂಡಿಡೇಟ್ ಆದಾಗ ಅವರು ಇದಿರ್ತಾರೋ ಅದನ್ನು ಅವ್ರು ಮಾತಾಡಲೇಬೇಕಾಗ್ತದೆ. ಜನರಿಗೆ ಮುಟ್ಟಬೇಕಾದ್ರೆ ಅದನ್ನು ಅವರು ಯಾವುದೋ ಒಂದು ರೀತಿ ಅವ್ರು ಬಳಸ್ಕೊಳ್ತಾ ಇದ್ದಾರೆ. ಅವರು ಬಳಸ್ಕೊಳ್ಳಿ ಪಾಪ, ಏನು ಮಾಡೋಕ್ಕಾಗುತ್ತೆ. ಅವ್ರಿಗೆ ಅದೇ ಭಯ ಬಂದಿದೆ. ಈಗ ಪ್ರದೀಪ್ ಪುಷ್ಪರು ಇಲ್ಲಿ ಅಭ್ಯರ್ಥಿ ಆಗಿದ ತಕ್ಷಣವೇ ಅವ್ರಿಗೆ ಭಯ ಶುರುವಾಗಿ ಆ ಭಯಕ್ಕೆ ಅವ್ರ ಮೇಲೆ ಇಲ್ಲದಿದ್ದ ಅಪಾದನೆಗಳೆಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಇನ್ನು ಬೇರೆ ಏನೂ ಇಲ್ಲ. ಈಗ ಅವ್ರಿಗೆ ಯಾವಾಗ ಭಯ ಹುಟ್ಟಿದೆ ಜನ ಹೋಗಬಾರ್ದು ಅಂತ ಮೊದಲಿಂದನೂ ಅವರು ಏನೋ ಒಂಥರ ನಡ್ಕೊಳ್ತಾರೆ ಅವರು ಜನರ ಬಗ್ಗೆ. ಸುಮ್ಮನೆ ಚುನಾವಣೆ ಬಂದಾಗ ಒಳ್ಳೆ ಮಾತು ಹೇಳ್ತಾರೆ, ಒಳ್ಳೆ ಇದು ಮಾಡ್ತಾರೆ. ಚುನಾವಣೆ ಆದಮೇಲೆ ಈ ಕ್ಷೇತ್ರದಲ್ಲಿ ಅವರು ಈ ಕಲೆನ ಕಾಣಿಸೋದೇ. ಎಲ್ಲರೂ ನನ್ನವರು ಅಂತ ಒಳ್ಳೆ ಕ್ಯಾಂಡಿಡೇಟು ಅಭ್ಯರ್ಥಿನೇ ಬೇಕು ನಮಗೆ ಈ ಸ್ಯಾನಿಟೈಸರ್ ಹಾಕಿ ಕೈಕೊಳ್ಳಿ ಅಂಥವರು ಅವಶ್ಯಕತೆ ಇಲ್ಲ. ಈಗ
ಹೇಳ್ಬೇಕಂತಂದ್ರೆ ಕಾಂಗ್ರೆಸ್ ಪಕ್ಷ ಬೇಕೇ ಹೊರತು ಈ ರಾಜ್ಯಕ್ಕೆ ಇನ್ನು ಬೇರೆ BJPಯಿಂದ ಬೇರೆ ಪಕ್ಷಗಳಿಂದ ಏನು ಇಲ್ಲಿ ಕೆಲಸ ಆಗೋದಿಲ್ಲ. ಈಗ ಕಾಂಗ್ರೆಸ್ ಬಂದರೆ ಮಾತ್ರ ಜನಗಳಿಗೆ ಉಳಿಗಾಲ ಇದೆ. ಕಾಂಗ್ರೆಸ್ ಬರ್ದೇ ಹೋದರೆ ಜನಗಳಿಗೆ ಉಳಿಗಾಲನೂ ಇಲ್ಲ. ನೆಕ್ಸ್ಟು ಜೀವನ ಮಾಡೋದು ಕೂಡ ಕಷ್ಟ ಆಗುತ್ತೆ. ಆ ಪರಿಸ್ಥಿತಿಯಲ್ಲಿದ್ದಾರೆ. ಭಯ ಬೀಳ್ತಾರೆ ಸರ್. ಅದು ಸ್ವಲ್ಪ ಭಯಭೀತರಾಗೇ ಇದ್ದಾರೆ ಜನ ಇದುವರೆಗೂ. ಈಗ ಅವರು ಎಷ್ಟು ಭಯ ಇದ್ದರೂ ಕೂಡ ಅವರೆಲ್ಲ ಈಗ ಓಟ್ ಮುಖಾಂತರ ತೋರಿಸ್ತಾರೆ ಹೊರತು ಬರೀ ಇದರಲ್ಲಿ ಏನು ತೋರಿಸೋದಿಲ್ಲ. ಅಲ್ಲಿ ಬೂತಲ್ಲಿ ಬೀಳ್ತಾರೆ ಓಟು ಕರೆಕ್ಟಾಗಿ ಕಾಂಗ್ರೆಸ್ಗೆ. ಅವ್ರು ಏನು ಹೇಳಿದ್ರು ಹೇಳ್ಕೊಬೋದು ಅಷ್ಟೇ. ಜನನೂ ಭೀತಿ ಇದ್ದರೂ ಕೂಡ ಅವರು ಮತ ಹಾಕೋದಕ್ಕೆ ಏನು ಇದಿಲ್ಲ. ಮತ ಕೊಡ್ತಾರೆ. ಅವರು ಹಣ ಕೊಟ್ಟು ಜನ ತಗೊಳಕ್ಕೆ ತಯಾರಾಗಿದ್ದಾರೆ. ಆದರೆ ಮತ ಹಾಕೋಕ್ಕೆ ತಯಾರಿಲ್ಲ. ನಾವು ಹೋಗ್ತೀವಿ, ಏನೋ ಕೂಲಿ ಕೊಡ್ತಾರೆ, ನಾವು ತಗೊತೀವಿ, ಕೂಲಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಅವ್ರನ್ನೇ ಕೇಳಿದ್ರೆ ನೀವು ಏನಮ್ಮ ಈ ಕ್ಯಾನ್ವಾಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅವ್ರು ಹೇಳ್ತಾರೆ ಕೂಲಿ ಕೊಡ್ತಾರೆ ಬಂದಿದ್ದೀವಿ, ಆದರೂ ಓಟ್ ಹಾಕೋಲ್ಲ ಅಂತ ಹೇಳ್ತಾರೆ ಜನ. ಕಾಂಗ್ರೆಸ್ಗೆ ಹಾಂ, ನಾವೆಲ್ಲ ಕಾಂಗ್ರೆಸ್ಗೆ ಹಾಕ್ತೀವಿ ಅಂತ ಹೇಳ್ತಾರೆ.